ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬೈ ಎಲೆಕ್ಷನ್ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಅವರು ಆರೋಪಗಳನ್ನು ಎದುರಿಸ್ತಾ ಇದ್ರು, ಒಂದಷ್ಟು ಸವಾಲುಗಳು ಅವ್ರ ಮುಂದೆ ಇತ್ತು. ಈಗ ಬೈ ಎಲೆಕ್ಷನ್ ನ 3 ಕ್ಷೇತ್ರವನ್ನ ಕಾಂಗ್ರೆಸ್ ವಶಪಡಿಸಿಕೊಂಡ ನಂತರ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಡಿಸೆಂಬರ್ 5ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಈಗ ನಡೆಯುತ್ತೆ. ಸಿಎಂ ಆಪ್ತರಿಂದ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಮತ್ತೊಂದು ಪ್ರತಿಷ್ಠೆಯ ಸಮಾವೇಶ ಇದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಸಿಎಂ. ಹಳೆ ಮೈಸೂರು ಭಾಗದ ಬೆಂಬಲಿಗರನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡೋದಕ್ಕೆ ತಯಾರಿ ಆಗ್ತಿದೆ. 6 ಜಿಲ್ಲೆಯಲ್ಲಿನ ಬೆಂಬಲಿಗರು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಸಿದ್ದರಾಮಯ್ಯ ಇನ್ನೂ ಕೂಡ ಪವರ್ಫುಲ್ ಅನ್ನೋ ಸಂದೇಶ ಸಾರುವಂತ ಒಂದು ಸಮಾವೇಶ ಇದು. ಸೊ ಬೈ ಎಲೆಕ್ಷನ್ ಅಲ್ಲಿ 3 ಕ್ಷೇತ್ರ ಕಾಂಗ್ರೆಸ್ ವಶಪಡಿಸಿಕೊಂಡಿದೆ. ಆ ಮೂಲಕ ಏನೇ ಸವಾಲುಗಳು ಬಂದರೂ ಕೂಡ ಅದನ್ನು ನಾನು ಮೆಟ್ಟಿ ನಿಂತು ಗೆಲ್ಲಬಲ್ಲೆ ಅನ್ನೋದನ್ನ ಸಿದ್ದರಾಮಯ್ಯ ಮತ್ತೆ ವೈಯಕ್ತಿಕವಾಗಿ ಇದು ಬಹಳ ಮುಖ್ಯವಾಗಿದ್ದಂಥ ಒಂದು ಎಲೆಕ್ಷನ್ ಅವರಿಗೆ. ಸೊ ಸಿಎಂ ಆಪ್ತರಿಂದ ಸಿದ್ದರಾಮೋತ್ಸವ ಮಾದರಿಯ ಒಂದು ದೊಡ್ಡ ಸಮಾವೇಶ ಮಾಡೋದಕ್ಕೆ ಈಗ ತಯಾರಿ ನಡೀತಿದೆ.